ಕಾಂಗ್ರೆಸ್ ಪಾಳ್ಯದಲ್ಲಿ ಈ ಉಪಚುನಾವಣೆ ಯಾಕಾದರೂ ಬಂತೋ ಅನ್ನುವಷ್ಟರ ಮಟ್ಟಿಗೆ ಸದ್ಯದ ಉಪಚುನಾವಣೆ ಒಂದು ರೀತಿ ಪೀಕ್ಲಾಟ ತಂದೊಡ್ಡಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅಕ್ಷರಶಃ ತಪ್ಪಾಗಲಿಕ್ಕಿಲ್ಲ ಅಂತ ಅನ್ನಿಸ್ತಾ ಇದೆ. ಬರೀ ದಿನನಿತ್ಯ ದಿನಗಳೆದಂತೆ ಜಮೀರು, ನಾಸಿರ್ ಅಹಮದ್, ಅಬ್ದುಲ್ ಜಬ್ಬಾರ್ ಇದೇ ವಿಚಾರಗಳ ಸುತ್ತ ಗಿರ್ಕಿ ಹೊಡಿತಾ ಇದೆ. ಅದರ ಸುತ್ತವೇ ಮುಂದಿನ ರಾಜ್ಯ ರಾಜಕಾರಣ ಏನಾದರೂ ನಿರ್ಧಾರವಾಗುತ್ತೋ ಅನ್ನುವಷ್ಟರ ಮಟ್ಟಿಗೆ ಕಾಲಗಳದಂತೆ ಎಲ್ಲವೂ ಕೂಡ ಮರ್ತು ಹೋಗ್ಬೋದು. ಪೀಪಲ್ಸ್ ಮೆಮೊರಿ ಇಸ್ ಶಾರ್ಟ್ ಅಂತೀವಿ. ಆದರೆ ಮುಂದಿನ ಚುನಾವಣೆಗೆ ದಿಕ್ಸೂಚಿ ಎನ್ನುವಂತೆ ಪ್ರಸಕ್ತ ಬೆಳವಣಿಗೆಗಳು ನಡೆದಿದ್ದಾವೆ. ಆ ಬೆಳವಣಿಗೆಗಳ ಆಧಾರದ ಮೇಲೆ ನಾವು ಇವತ್ತು ಸಂಜೆ ಡಿಬೇಟ್ನ ಮಾಡ್ತಾ ಇದ್ದೀವಿ. ಅದೇ ಈ ಹೊತ್ತಿನ ಟಾಪ್ ಸ್ಟೋರಿ, ಅದು ಸಿದ್ದು ಮಿಸೈಲ್ಸ್. ನಾನು ನಿಮ್ಮ ರಾಘವ ಸೂರ್ಯ. ಎಸ್, ಇದು ಯಾರ ಅವತಾರ? ಸತ್ಯಾವತಾರ? ಸಿದ್ದರಾಮಯ್ಯನ ಸತ್ಯಾವತಾರವಾ? ಸಿದ್ದು ಸೈಲೆಂಟ್ ಆಗಿದ್ದಾರಾ ಇಲ್ವಾ? ಮೌನವಾಗಿದ್ದೆ ವೈಲೆಂಟ್ ಆಗ್ತಾ ಇದ್ದಾರಾ? ಅಥವಾ ಹೈಕಮಾಂಡ್ನಿಂದ ಸೂಚನೆ ಬಂದಿದೆಯಾ ಸುಮ್ಮನೆ ಇರಿ ಅಂತ ಹೇಳಿ? ಹೀಗೆ ಹಲವು ಪ್ರಶ್ನೆಗಳು ಗರಿಗೆದಿರ್ತಾ ಇದ್ದಾವೆ. ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಮೇ 4 ಡೆಡ್ಲೈನ್ ಆಗೋದ್ರಲ್ಲಿ ಯಾವ ಆಶ್ಚರ್ಯ ಇಲ್ಲ. ಕುರ್ಚಿ ಸೇಫ್ಗೆ ಸಿದ್ದು ಅಸಲಿ ಆಟ ಶುರು ಮಾಡ್ತಾರಾ? ಮೌನವಾಗಿ ಸಿದ್ದರಾಮಯ್ಯ ಮೌನದ ಆಟವನ್ನು ಆಡ್ತಾ ಇದ್ದಾರೆ. ಸಿಡಿಯೋಕೆ ಶುರು ಮಾಡಿವೆ ಸಿದ್ದು ಮಿಸೈಲ್ಸ್ ಅನ್ನೋದ್ರಲ್ಲಿ ಯಾವ ಅನುಮಾನ ಇಲ್ಲ. ಸಿಎಂ ಕನ್ಸ್ ಕಾಣ್ತಾ ಇರೋ ಡಿ ಕೆ ಶಿವಕುಮಾರ್ಗೆ ಸೈಲೆಂಟ್ ಆಗಿ ಚೆಕ್ಮೇಟ್ ಇಡ್ಲಿಕ್ಕೆ ಈ ಬೆಳವಣಿಗೆಗಳು ನಡೀತಾ ಇದ್ದಾವ ಅನ್ನೋದು ಮತ್ತೊಂದು ಚರ್ಚೆಯ ಅಂಶ. ಅದುವೇ ಸಿದ್ದು ಸತ್ಯಾವತಾರ. ಅಂದ್ರೆ ಸೈಲೆಂಟ್ ಅಲ್ಲ, ಮೌನವಾಗಿ ಇದ್ರೂ ಕೂಡ ಲೆಕ್ಕಾಚಾರಗಳು ದೊಡ್ಡ ಮಿಸೈಲ್ ತರ ಹೊರಡ್ತಾ ಇದ್ದಾವೆ. ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳಾಗ್ತಾ ಇದ್ದಾವೆ. ಅದರಲ್ಲೂ ನೋಡಬೇಕು, ಸಿದ್ದರಾಮಯ್ಯನವರ ಆಪ್ತರ ತಂಡ ಮೀಟಿಂಗ್ಗಳನ್ನು ಮಾಡ್ತಾನೇ ಇದೆ. ಯಾವ ಮೆಸೇಜ್ನ ಕೊಡಲಿಕ್ಕೆ? ಕೊನೆಗೆ ಯಾವುದೇ ಚುನಾವಣೆ ಫಲಿತಾಂಶ ಅಂತ ಬಂದರೂ ಕೂಡ ಕುರ್ಚಿ ಕದನವನ್ನು ಕೇಂದ್ರವಾಗಿರಿಸಿಯೇ ಎಲ್ಲ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಮತ್ತು ಮುಂದಿನ ಚುನಾವಣೆಗೂ ಕೂಡ ಸಿದ್ಧತೆ ಅನ್ನುವಂತೆ ಮುಂದೆ ನಾವೇನು ಮಾಡಬೇಕು ಅನ್ನುವ ಪ್ರಿಪ್ರೇಟರಿ ಎಕ್ಸಾಮ್ ಕೂಡ ಈಗ ನಡೀತಾ ಇದೆ. ಹಾಗಾಗಿ ಮೇ 4 ಏನಾಗುತ್ತೆ ನೋಡೋಣ ಅನ್ನುವ ಒಂದು ವಿಚಾರ. ಅದರ ಜೊತೆಗೆ ಈಗ ಸಚಿವ ಸಂಪುಟ ಪುನಾರಚನೆಯ ವಿಚಾರ ಕೂಡ ಸದ್ದು ಮಾಡ್ತಾ ಇದೆ, ಸುದ್ದಿ ಆಗ್ತಾ ಇದೆ. ಅಂದರೆ ಇಲ್ಲಿ ಬರೀ ಮುಸ್ಲಿಂ ಸಮುದಾಯವನ್ನು, ಮುಸ್ಲಿಂ ನಾಯಕರನ್ನು ತಣಿಸುವ, ಸಮಾಧಾನಪಡಿಸುವ ಕೆಲಸ ಆಗುತ್ತಾ ಅಥವಾ ಬದಲಾಗಿ ಇದು ಬೇರೆ ಚುನಾವಣೆ ಕಾರ್ಯತಂತ್ರಗಳಿಗೆ ಪೂರಕವಾಗಿ ಏನಾದರೂ ನಡೆಯುತ್ತಾ ಅನ್ನುವ ಹಲವು ವಿಚಾರಗಳು ಗರಿಗೆದಿರ್ತಾ ಇದ್ದಾವೆ. ನಿನ್ನೆ ಕೂಡ ಈಗ ಪ್ರೆಸ್ ಮೀಟ್ ಮಾಡಿದರು ಎಲ್ಲ ಮುಸಲ್ಮಾನ್ ನಾಯಕರೆಲ್ಲ ಸೇರಿಕೊಂಡು, ಉಲಮಾ ಸದಸ್ಯರು. ಅಂದರೆ ಅವ್ರ ಕೆಲಸ ಏನು? ಆ್ಯಕ್ಚುಲಿ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ಗೆ ಪಾಠ ಮಾಡೋಕ್ಕೆ ಮುಂದಾಗಿದ್ದಾವೆ, ವಾರ್ನ್ ಮಾಡ್ತಾ ಇದ್ದಾವೆ ಅಲ್ವಾ? ಸೊ ಹೀಗೆ ಈ ಎಲ್ಲ ವಿಚಾರಗಳನ್ನು ನೋಡಿದಾಗ ಕಾಂಗ್ರೆಸ್ಗೆ ನಾವು ಮುಖ್ಯ, ಆದರೆ ನಮಗೆ ಕಾಂಗ್ರೆಸ್ ಅಲ್ಲ ಅಂದರೆ ಸಾಕಾಗಿ ಹೋಯ್ತಾ? ಕಾಂಗ್ರೆಸ್ ಅಂದರೆ ನಾವು, ಅಥವಾ ಮುಸಲ್ಮಾನ್ ನಾಯಕರು ಬೇರೆ ಏನಾದರೂ, ಅಥವಾ ಮುಸಲ್ಮಾನ್ ಸಮುದಾಯದವರು ಕಾಂಗ್ರೆಸ್ಗೆ ಪರ್ಯಾಯವಾಗಿ ಯಾವುದಾದ್ರೂ ವೇದಿಕೆಯನ್ನು ಇಲ್ಲಿ ನೋಡ್ತಾ ಇದೆಯಾ? ಹೀಗೆ ಹಲವು ಪ್ರಶ್ನೆಗಳು ಗರಿಗೆದಿರ್ತಾನೇ ಇದ್ದಾವೆ. ಎಸ್, ಇದಕ್ಕೆ ಪೂರಕ ಅನ್ನುವಂತೆ ಮತ್ತಷ್ಟು ಬ್ರೇಕಿಂಗ್ ಪಾಯಿಂಟ್ಸ್ನ ನೋಡ್ತಾ ಹೋಗೋಣ. ನಿಮಗೆ ಗೊತ್ತಾಗಿದೆ, ಸಿದ್ದೂಸ್ ಮಿಸೈಲ್ಸ್ ಒಂದೊಂದೇ ಸಿಡಿಯೋಕ್ಕೆ ಶುರು ಮಾಡಿದ್ದಾವೆ. ಸಿದ್ದೂಸ್ ಮಿಸೈಲ್ ನಂಬರ್ 1, ಹೂ ಇಸ್ ದಟ್? ಜಮೀರ್ ಅಹಮದ್ ಖಾನ್. ಸಿದ್ದೂಸ್ ಮಿಸೈಲ್ ನಂಬರ್ 2, ಮುಸ್ಲಿಮರು ನಿಗಿ ಕೆಂಡ ಕಾರ್ತಾ ಇದ್ದಾರೆ. ಮಿಸೈಲ್ ನಂಬರ್ 3, ಮತ್ತೆ ಅಹಿಂದ ಅಬ್ರ. ಮಿಸೈಲ್ ನಂಬರ್ 4, ಅವರ ಆಪ್ತ ಬಳಗದ ಆರ್ಭಟ, ರೋಷಾವೇಶ. ಮಿಸೈಲ್ ನಂಬರ್ 5, ಸಂಪುಟ ಸರ್ಜರಿಗೆ ತಯಾರಿ ಕೂಡ ನಡೀತಾ ಇರೋದು. ಮಿಸೈಲ್ ನಂಬರ್ 6, ರಾಹುಲ್ ಗಾಂಧಿ ಬೆಂಬಲ. ಅಂದರೆ ಇವು ಪ್ರಮುಖ ಅಸ್ತ್ರಗಳು. 5 ವರ್ಷನೂ ನಾನೇ ಸಿಎಂ. ಸಿದ್ದರಾಮಯ್ಯ ಪದೇ ಪದೇ ಈ ಸಂದೇಶವನ್ನು ಮೌನವಾಗಿ ರವಾನೆ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಸಿಎಂ ಕನಸಿಗೆ ಪೆಟ್ಟು ಕೊಡ್ತಾನೆ ಇದ್ದಾರಾ? ಕೊಡ್ತಾ ಇದ್ದಾರೆ. ಸಿಎಂ ಸೀಟ್ ತಂಟೆಗೆ ಬಾರದಂತೆ ಡಿ ಕೆ ವಿರುದ್ಧ ಚಕ್ರವ್ಯೂಹ ಹೆಣಿತಾ ಇದ್ದಾರಾ? ಮೇಲ್ನೋಟಕ್ಕೆ ಹೆಣಿತಾ ಇದ್ದಾರಾ ಅಂತ ಅನ್ನಿಸ್ತಾ ಇದೆ. ಹಾಗಾದ್ರೆ ಈ ಚಕ್ರವ್ಯೂಹವನ್ನ ಭೇದಿಸ್ತಾರ ಡಿ ಕೆ ಶಿವಕುಮಾರ್? ಈ ಪ್ರಶ್ನೆಗಳ ಆಧಾರದ ಮೇಲೆ ನಾವು ಕೂಡ ಇವತ್ತು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಓಕೆ, ಯಾಕೆ ಸಿದ್ದು ಸತ್ಯಾವತಾರ ಅನ್ನುವ ಶೀರ್ಷಿಕೆಯನ್ನು ಕೊಟ್ಟಿದ್ದೀವಿ ಅಂತ ಹೇಳಿದರೆ,
ಏನು ಚರ್ಚೆ ಆಗ್ತಾ ಇದೆ? ಸಿದ್ದರಾಮಯ್ಯನವರು ಮೌನಕ್ಕೆ ಜಾರಿದಾರಾ ಅನ್ನುವ ಪ್ರಶ್ನೆಗಳು ಮೇಲ್ನೋಟಕ್ಕೆ ಈಗ ಗರಿಗೆದರ್ತಾ ಇದ್ದಾವೆ. ಆದರೆ ಸಿದ್ದರಾಮಯ್ಯ ರಾಜಕೀಯ ಅನುಭವ ಇರುವಂಥವರು, ಚಾಣಾಕ್ಷರು, ಈಗಾಗಲೇ ದೇವರಾಜ್ ಅರಸು ಅವರ ದಾಖಲೆಯನ್ನು ಮುರಿದಂಥ ಪ್ರಬಲ ನಾಯಕರು, ಅಹಿಂದ ಸಮುದಾಯದ ನಾಯಕರು ಅನ್ನುವ ಪಟ್ಟವನ್ನು ಅಲಂಕರಿಸಿದಂಥವರು. ಹಾಗಾದರೆ ಅವರ ಮೌನದಲ್ಲಿ, ಅವರ ಸುಮ್ಮನೆ ಇರುವಿಕೆಯಲ್ಲಿ ಏನಾದರೂ ಅಂಶ ಇರಬೇಕಲ್ಲ. ಸಮ್ ಪಾಯಿಂಟ್ಸ್ ಶುಡ್ ಬಿ ದೇರ್ ಅಲ್ಲ. ಹೀಗಾಗಿ ಈ ಪ್ರಶ್ನೆಗಳು ಗರಿಗೆದಿರ್ತಾ ಇದ್ದಾವೆ. ಈಗ ನಾವು ಗ್ರಾಫಿಕ್ಸ್ ಮೂಲಕ ತೋರಿಸ್ತಾ ಇದ್ದೀವಿ. ಸತೀಶ್ ಜಾರಕಿಹೊಳಿ ಯಾವಾಗಲೂ ಕೂಡ ಯಾರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ? ಸಿದ್ದರಾಮಯ್ಯನವ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ. ಅಥವಾ ಮುಂದಿನ ಅಲ್ಪಸಂಖ್ಯಾತ, ಹಿಂದುಳಿದವರ, ದಲಿತರ, ಅಹಿಂದ ವರ್ಗದ ಪ್ರಬಲ ನಾಯಕನಾಗಬೇಕು ಅನ್ನುವ ಇಚ್ಛೆಯನ್ನು ಅವರು ಕೂಡ ಈ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವ ಪ್ರಶ್ನೆಗೆ ಇಂಬು ಕೊಡುವಂತೆ ಅವರ ಮೀಟಿಂಗ್ ಕೂಡ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಎಸ್, ಲೆಟ್ಸ್ ಬಿಗಿನ್ ದ ಶೋ. ಈ ಅಂಶಗಳ ಆಧಾರದ ಮೇಲೆ ಇವತ್ತು ಚರ್ಚೆಯನ್ನು ನಾವು ಶುರು ಮಾಡ್ತಾ ಇದ್ದೀವಿ. ಲೆಟ್ಸ್ ಗೋ ಫಾರ್ ಸ್ಕ್ರೀನ್. JDS ವಕ್ತಾರರಾಗಿರುವಂಥ ತಿಮ್ಮೇಗೌಡರು ನಮ್ಮ ಜೊತೆಗಿದ್ದಾರೆ. ತಿಮ್ಮೇಗೌಡ್ರೆ ನಮಸ್ಕಾರ. ಗೋ ಫಾರ್ ದ ಗೆಸ್ಟ್, ಕ್ಯಾಮ್ರಾಮನ್. ಎಸ್, ಗೆಸ್ಟ್ ಜಾಯ್ನ್ ಆಗ್ತಾ ಇದ್ದಾರೆ ನೋಡಿ. ಎಸ್, ಅದಕ್ಕಿಂತ ಮುಂಚಿತವಾಗಿ ನೀವು KN ರಾಜಣ್ಣ ಅವರು ಕೂಡ ಸಿದ್ದರಾಮಯ್ಯ ಪರಮಾಪ್ತರಾಗಿ ಕೆಲಸ ಮಾಡಿದಂಥವರು, ಅವರನ್ನು ಕೂಡ ಈಗ ವಜಾ ಮಾಡಲಾಗಿದೆ. CM ರಾಜಕೀಯ ಕಾರ್ಯದರ್ಶಿ ನಾಸೀರ್ ಅಹಮದ್ ಅವರನ್ನು ಕೂಡ ವಜಾ ಮಾಡಲಾಗಿದೆ. ಅಬ್ದುಲ್ ಜಬ್ಬಾರ್ ಅವರು ಕೂಡ ಈಗ ಔಟ್ ಆಗಿದ್ದಾರೆ. ಹೀಗೆ ಈ ಪ್ರಶ್ನೆಗಳ ಆಧಾರದ ಮೇಲೆ ನಾವು ಚರ್ಚೆ ಶುರು ಮಾಡ್ತಾ ಇದ್ದೀವಿ. JDS ವಕ್ತಾರರು ತಿಮ್ಮೇಗೌಡರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ, ವೆಲ್ಕಮ್ ಟು ದಿ ಶೋ. ನಮಸ್ಕಾರ ಸರ್. ಇನ್ನು ಪುಷ್ಪ ಮಂಜುನಾಥ್ ರೆಡ್ಡಿ, ಕಾಂಗ್ರೆಸ್ ವಕ್ತಾರರು ನಮ್ಮ ಜೊತೆಗಿದ್ದಾರೆ. ಮೇಡಮ್ ನಮಸ್ಕಾರ, ವೆಲ್ಕಮ್ ಟು ದಿ ಶೋ. ಎಸ್, ಮೊದಲಿಗೆ ತಿಮ್ಮೇಗೌಡರನ್ನ ಮಾತನಾಡಿಸ್ತೀನಿ. ತಿಮ್ಮೇಗೌಡ್ರೆ, ಏನು ನಡೀತಾ ಇದೆ? ಈ ಎಲ್ಲ ಪಾಯಿಂಟ್ಸ್ನ ಅಬ್ಸರ್ವ್ ಮಾಡ್ತಾ ಇದ್ದೀರಿ, ಡೆವಲಪ್ಮೆಂಟ್ಸ್ಗಳನ್ನ ಗಮನಿಸ್ತಾ ಇದ್ದೀರಿ. ಎಷ್ಟು ಖುಷಿ ಇದೆ, ಬೇಜಾರಿದೆ, ಅಥವಾ ಏನೇನು ಲೆಕ್ಕಾಚಾರ ನಡೆಸ್ತಾ ಇದ್ದೀರಿ ನಿಮ್ಮ ಪಾಳ್ಯದಲ್ಲಿ? ಎಸ್, ಯುವರ್ ಫಸ್ಟ್ ಕಮೆಂಟ್. ಸರ್ ನೋಡಿ, ನಮ್ಮ ಪಾಳ್ಯದಲ್ಲಿ ಯಾವುದೇ ಕಾರಣಕ್ಕೂ ಖುಷಿ ಆಗಲಿ, ಆ ರೀತಿಯಾದಂಥ ಸಂಭ್ರಮ ಆಗಲಿ ಇಲ್ಲ. ಆದರೆ ನಮಗೆ ನೋವಿದೆ. ಯಾಕೆಂತಂದರೆ ಈ ರಾಜ್ಯದ ಜನತೆ ಇದನ್ನೆಲ್ಲ ನೋಡಬೇಕಾದಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆಯಲ್ಲ ಅಂಥೇಳಿ ಒಂದು ನೋವಿದೆ. ಯಾಕೆಂದರೆ ಇವತ್ತು ಎಲ್ಲ ಕಡೆ ಬೇಸಿಗೆ, ಜನರಿಗೆ ನೀರಿನ ಅಭಾವ ಎಲ್ಲ ಹೆಚ್ಚಾಗ್ತಾ ಇದೆ. ಮತ್ತು ರೈತರಿಗೆ ಮಳೆ ಕೂಡ ಇನ್ನೂ ಬಂದಿಲ್ಲ. ಒಂದು ರೈತಾಪಿ ವರ್ಗ ಕೂಡ ಕಾಯ್ತಾ ಇದೆ, ಮಳೆ ಬರ್ಬೋದೇನೋ ನಮಗೆ ಅಂತೇಳಿ. ಆ ಒಂದು ಕಡೆ ಗಮನ ಕೊಡೋದು ಬಿಟ್ಬಿಟ್ಟು ಇವರು ಇದನ್ನು ಮಾಡ್ತಿದಾರಲ್ಲ ಅಂತೇಳಿ ಆ ನೋವು ನಮ್ಮನ್ನು ಕಾಡ್ತಾ ಇದೆ. ಆದರೆ ಇರಲಿ ಸರ್, ಇವತ್ತು ಸಿದ್ದು ಮಿಸೈಲ್ಸ್ ಏನು ಹೆಸರಿಟ್ಟಿದ್ದೀರಿ ತುಂಬ ಚೆನ್ನಾಗಿದೆ. ಯಾಕೆಂತಂದರೆ ಅವ್ರು ಮಾಡ್ತಕ್ಕಂಥದ್ದು ಆಗಲೇ ಬಂದಿದೆ, ಅದೇ ಥರ ಬಂದಿದೆ. ಓಕೆ ನೋಡಿ, ಯಾವಾಗ ಉಪಚುನಾವಣೆ ಸರ್, ಒಂದು ಅಧಿಕಾರದಲ್ಲಿರ್ತಕ್ಕಂಥ ಒಂದು ಉಪಚುನಾವಣೆ ಈ ರೀತಿಯಾದ ಸರ್ಕಾರಕ್ಕೆ ತೊಡಕುಂಟು ಮಾಡೋದು, ಅದೇ ರೀತಿಯ ಸರ್ಕಾರಕ್ಕೆ ಈ ರೀತಿ ಒಳಜಗಳ ತಂದಿಡುತ್ತೆ ಅಂತಂದರೆ ಭಾರಿ ಆಶ್ಚರ್ಯ ಆಗುತ್ತೆ. ಒಂದು ಕ್ಯಾಂಡಿಡೇಟೇ ಫೈನಲ್ ಆಗಲಿಲ್ಲ, ಅವರ ಸಮರ್ಥ್ಯ ಅಭ್ಯರ್ಥಿ ಅಂತೇಳಿ ನಾಮಿನೇಷನ್ ಫೈಲ್ ಮಾಡ್ತಾರೆ. ಮತ್ತು ಇನ್ನೊಂದು ಕಡೆ ಕ್ಯಾಬಿನೆಟ್ ಸಚಿವರಿಗೆ ಇಲ್ಲ ನಮ್ಮ ಕ್ಯಾಂಡಿಡೇಟ್ಗೆ ಕೊಡಬೇಕು, ಇಲ್ಲಾಂದರೆ ನೋಡ್ಕೊಳ್ಳಿ ಏನಾಗುತ್ತೆ ಅಂತೇಳಿ ಚಾಲೆಂಜ್ ಮಾಡಿ ಬರ್ತಾರೆ. ಅಂದರೆ ಇದೆಲ್ಲ ಏನಾಗ್ತಾ ಇದೆ? ಒಂದು ಕಡೆ ಸನ್ಮಾನ್ಯ ಸಿದ್ದರಾಮಯ್ಯನವರು ನಾನು 17 ಸಾರಿ ಬಜೆಟನ್ನು ಮಂಡಿಸಿದ್ದೀನಿ, ನಾನು ದೇವರಾಜ ಅರಸು ಅವರ ಆಡಳಿತವನ್ನು ಮುರಿದು ಮುಂದೆ ಹೋಗಿದ್ದೀನಿ, ದಾಖಲೆಯನ್ನು ಮುರಿದಿದ್ದೀನಿ ಅಂತ ಒಂದು ಕಡೆ ಹೇಳ್ತಾರೆ. ಆದರೆ ಇದೆಲ್ಲ ನೋಡಿದಾಗ ಇದೆಲ್ಲ ನಗಣ್ಯ ಸರ್. ಅದು ಲೆಕ್ಕ ಹಾಕಿದ್ರೆ ಒಂದು ರೀತಿ ಲೆಕ್ಕಾಚಾರದಲ್ಲಿ ಮಾಡಿರ್ಬೋದು, ಆ ದಿನಗಳಲ್ಲಿ ಮಾಡಿರ್ಬೋದು. ಆದರೆ ಇದು ನೋಡಿದಾಗ ನಗಣ್ಯ ಅನಿಸುತ್ತೆ. ಯಾಕೆಂತಂದರೆ ಜನಗಳು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ? ಹೌದು, ನಮ್ಮ ರಾಜ್ಯ ಸರ್ಕಾರದಿಂದ ನಮ್ಗೆ ಈ ಥರ ಆಗ್ಬೋದು, ಈ ಥರ ಅನುಕೂಲಗಳು ಸಿಗ್ಬೋದು. ಎಲ್ಲವನ್ನು ನೋಡಿದಾಗ ಇದರಿಂದ ಯಾವುದೇ ರೀತಿಯಾದ ಅನುಕೂಲಗಳು ಏನೇನೂ ಇಲ್ಲ. ನೋಡಿ, ಚುನಾವಣೆ ಬಂದಾಗಲಿಂದ ಎಲ್ಲ ಮೀಡಿಯಾಗಳಲ್ಲಿ, ಎಲ್ಲ ಪೇಪರ್ಗಳು ಏನು ಬರ್ತಾ ಇದೆ? ಬರೀ ಒಳ್ಳೆ ಜಗಳ, ಅಲ್ಪಸಂಖ್ಯಾತರು ಮತ್ತು ಇದೇ ವಿಷಯಗಳು ಬರ್ತಾ ಇದೆ ಬಿಟ್ಟರೆ ಬೇರೆ ಏನಾದರೂ ಬರ್ತಾ ಇದೆಯಾ? ಜೊತೆಗೆ ಇಲ್ಲಿ 2 ಬಣವನ್ನು ಕಾಂಗ್ರೆಸ್ನ ವಕ್ತಾರರು ಸುಮಾರು ಟಿವಿಗಳಲ್ಲಿ ನಮ್ದು ಯಾವುದು ಬಣ ಇಲ್ಲ, ನಾಯಕರುಗಳು ಕೂಡ ಹೇಳ್ತಾರೆ ನಮ್ದು ಯಾವುದು ಬಣ ಇಲ್ಲ, ಒಂದೇ ಬಣ ಅಂತೇಳಿ. ಮನೆ ಸನ್ಮಾನ್ಯ DK ಶಿವಕುಮಾರ್ ಕೂಡ ಹೇಳ್ತಾ ಇದ್ರು ನಮ್ದು ಒಂದೇ ಬಣ ಅಂತ. 100ಕ್ಕೆ 100 ಸರ್, ಅವರ ಎದೆಯನ್ನು ಮುಟ್ಕೊಂಡು ಹೇಳಿ ಇಲ್ಲ ಅಂತ 100ಕ್ಕೆ 100 ಬಣಗಳಿದ್ದಾವೆ. ಇದು ಗೊತ್ತಾಗ್ತದೆ, ಅವರೇ ಹೇಳಿದ್ದಾರೆ.
ಆ ನಾಯಕರುಗಳು ಹೇಳಿದ್ದಾರೆ. ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಎಷ್ಟು ಸರಿ ಹೇಳಿದ್ದಾರೆ, ಹೌದು ನಮ್ಮಲ್ಲಿ ಗುಂಪಿದೆ, ಇದನ್ನ ಹೈಕಮಾಂಡ್ ಏನಾದರೂ ಮಾಡಿ ಒಂದು ದಾರಿ ಕಾಣಿಸ್ಬೇಕು ಅಂತ ಹೇಳಿದಾರಲ್ವಾ ಸರ್? ಎಲ್ಲ ರಾಷ್ಟ್ರೀಯ ಪಕ್ಷಗಳಲ್ಲೂ ಇದ್ದಾವೆ. ಅಲ್ಲ, ಆದರೆ ಸರ್ ಬೇರೆ ಪಕ್ಷಗಳಿರ್ತಕ್ಕಂಥದ್ದು ಬಿಜೆಪಿ ಅಲ್ಲಲ್ಲ, ನಾನು ನೋಡಿ ಒಂದಿಲ್ಲ ಸರ್, ಯಾವಾಗಲೂ ಅಧಿಕಾರದಲ್ಲಿರ್ತಕ್ಕಂಥ ಪಕ್ಷಕ್ಕೆ ಇಂಪಾರ್ಟೆಂಟು. ಅದೇಂಗೆ ಸರ್ ಹೇಳ್ತೀನಿ ಕೇಳಿ, ಯಾಕೆ ಅಂತಂದರೆ ಜನ ಅಧಿಕಾರ ಕೊಟ್ಟರೆ ನಿಮಗೆ ಒಳಜಗಳ ಮಾಡ್ಕೊಂಡು ಕೂತ್ಕೊಳ್ಳಿ ಅಂತಲ್ಲ, ಅಧಿಕಾರ ಮಾಡೋದಕ್ಕೋಸ್ಕರ, ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ಮಾಡೋದಕ್ಕೆ, ಜನರ ಸಮಸ್ಯೆಗಳನ್ನ ಆಲಿಸೋದಕ್ಕೋಸ್ಕರ. ನೀವು ಜಗಳ ಮಾಡ್ಕೊಂಡು ಕೂತ್ಕೊಂಡು ಏನು ಅರ್ಥ ಇದೆ? ಚೆನ್ನಾಗಿ ಎಸ್ಕೇಪ್ ಮಾಡ್ತೀರಾ ಸರ್ ನೀವು? ಅಲ್ಲಲ್ಲ, ಎಸ್ಕೇಪ್ ಅಲ್ಲ, ಇರ್ತಕ್ಕಂಥ ವಾಸ್ತವ ಅಲ್ವ ಸರ್. ಈಗ ಅವರೇ ಜಗಳ, ಈಗ ನೋಡಿ ಉದಾಹರಣೆಗೆ ಸರ್, ಇದು ನಾನು ಮತ್ತೆ ಹೇಳ್ತೀನಿ, ಇವತ್ತು ಅಧಿಕಾರ ಬಂದು 3 ವರ್ಷ ಆಯ್ತಲ್ಲ ಸರ್, ನೀವು ಲೆಕ್ಕ ಹಾಕೊಂಬಂತ ಬಂದ್ಬಿಡಿಬೇಕಾ, ನಾಳೆ ಬೇಕಾ ಲೆಕ್ಕಗಳನ್ನ ಕೊಡ್ತೀನಿ ನಾನು. ಇವರು ಅಭಿವೃದ್ಧಿಗೋಸ್ಕರ ಮಾಡಿರ್ತಕ್ಕಂಥ ಮೀಟಿಂಗ್ಗಳೇನಿದೆ, ಕ್ಯಾಬಿನೆಟ್ ಮೀಟಿಂಗ್ ಇರ್ಬೋದು, ಅಧಿಕಾರಿಗಳ ಜೊತೆ ಮೀಟಿಂಗ್ ಇರ್ಬೋದು, 25% ಮಾತ್ರ. ಇನ್ನು 75% ಕುರ್ಚಿ ಗುದ್ದಾಟಕ್ಕೋಸ್ಕರ ಮಾಡಿರ್ತಕ್ಕಂಥ ಮೀಟಿಂಗ್ಗಳು. ಮಾರ್ನಿಂಗ್ ಮೀಟಿಂಗ್, ಡಿನ್ನರ್ ಮೀಟಿಂಗ್, ಮಿಡ್ ನೈಟ್ ಮೀಟಿಂಗ್, ಅರ್ಲಿ ಮೀಟಿಂಗ್, ಕಾಫಿ ಮೀಟಿಂಗ್, ಲಂಚ್ ಮೀಟಿಂಗ್, ಸೀಕ್ರೆಟ್ ಮೀಟಿಂಗ್ ಅಲ್ಲ, ಇನ್ಯಾವ ಮೀಟಿಂಗ್ ಸರ್? ಮೀಟಿಂಗ್ ಬೇಕು ಸರ್, ಇನ್ಯಾವ ಮೀಟಿಂಗ್ ಬೇಕು ಸರ್? ನಿನ್ನೆ ಕೂಡ ಮಿಡ್ ನೈಟ್ ಮೀಟಿಂಗ್ ಮಾಡಿದೆ. ಏನು ಉದ್ದೇಶಕ್ಕೋಸ್ಕರ ಮಾಡಿದ್ರೆ ಹೇಳಿ ಸರ್, ಹೇಳಿ ಯಾವ ಮೀಟಿಂಗ್ಗೋಸ್ಕರ? ನಾವು ಮೀಟಿಂಗ್ ಮಾಡಬಾರ್ದು ಅಂತ ಹೇಳ್ದ, ಅದ್ರ ಅರ್ಥ ಇರಬೇಕಲ್ವ ಸರ್? ನಿನ್ನೆ ಮೀಟಿಂಗ್ ಮಾಡಿದ್ದಾರೆ, ಏನಕ್ಕೋಸ್ಕರ ಮಾಡಿದ್ದಾರೆ ಹೇಳಿ? ಓಕೆ, ಮೊನ್ನೆ ಓಕೆ, ಇವಾಗ ಈಗ ನಿಮಗೆಲ್ಲ ಹೇಳಿಬಿಟ್ಟು ಅಥವಾ ನಮಗೆಲ್ಲ ಅವ್ರು ಹೇಳಿಬಿಟ್ಟು ಮಾಡಬೇಕು ಅಂತ ನಮ್ಗೆ ಹೇಳ್ಬಾರ್ದು ಸರ್. ಇಲ್ಲ, ಅವ್ರಿಗೆ ಅವ್ರದ್ದೇ ಅಂತ ಇದೆ. ಆದರೆ ಅದ್ರ ಉದ್ದೇಶ ಏನಂತ ಗೊತ್ತಾಗಬೇಕಲ್ವ, ಜನಕ್ಕೆ ಗೊತ್ತಾಗಬೇಕಲ್ವಾ? ಥ್ಯಾಂಕ್ ಯು ಗಾಟ್ ಇಟ್.